ಕೊರೋನಾ ರೋಗಿಗಳ ಚಿಕಿತ್ಸೆಗೆ ಪ್ಲಾಸ್ಮಾ ಥೆರಪಿಯನ್ನ ಬಳಸಲಿಕ್ಕೆ ರಾಜ್ಯದಲ್ಲಿ ಅನುಮತಿ ಸಿಕ್ಕ ನಂತರದಲ್ಲಿ ನ್ಯೂಸ್ ಫಸ್ಟ್ ಕನ್ನಡ ಈ ಬಗ್ಗೆ ವಿಶೇಷ ವರದಿಗಳನ್ನು ಪ್ರಸಾರ ಮಾಡಿತ್ತು. ಜೊತೆಗೆ ಡಾಕ್ಟರ್ ವಿಶಾಲ್ ರಾವ್ ಅವರ ವಿಶೇಷ ಸಂದರ್ಶನವನ್ನ ಕೂಡ ನಾವು ಮಾಡಿದ್ವಿ. ಯಾವ ರೀತಿಯಾಗಿ ಪ್ಲಾಸ್ಮಾ ಥೆರಪಿ ಇಲ್ಲಿ ಪ್ರಯೋಗ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ. ಈಗ ಅದು ಪ್ರಗತಿಯಲ್ಲಿದ್ದು ಯಾವ ಹಂತದಲ್ಲಿ ನಡೀತಾ ಇದೆ ಪ್ಲಾಸ್ಮಾ ಥೆರಪಿ ಅನ್ನೋದ್ರ ಬಗ್ಗೆ ನಾವು ಮತ್ತಷ್ಟು ತಿಳ್ಕೊಳ್ಳೋಕೆ ಖುದ್ದು ಇವತ್ತು ಡಾಕ್ಟರ್ ವಿಶಾಲ್ ರಾವ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಪ್ಲಾಸ್ಮಾ ಥೆರಪಿ ನಡೀತಾ ಇದೆ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ. ನಮಸ್ತೆ ಡಾಕ್ಟರ್. ನಮಸ್ತೆ. ಈಗ ಕೊರೋನಾದಲ್ಲಿ ಪ್ಲಾಸ್ಮಾ ಥೆರಪಿ ಅಂದರೆ ಒಬ್ಬರ ರಕ್ತನ ತೆಗೆದು ಇನ್ನೊಬ್ಬರಿಗೆ ಹಾಕುವುದು ಹೊಸತು ಔಷಧ ಹೇಳುವ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಇದಕ್ಕೆ ಸೇಫ್ಟಿ ಟ್ರಯಲ್ಸ್ ಮಾಡೋಕ್ಕೆ ನಮಗೆ ಈಗ ಟೋಟ್ಲಿ ಆ ಟ್ರಯಲಲ್ಲಿ 24 ಪೇಷಂಟ್ಸ್ಗಳಿಗೆ ಮಾಡೋಕ್ಕೆ ಅನುಮತಿ ಇತ್ತು. ಅದರಲ್ಲಿ 12ಗೆ ಪ್ಲಾಸ್ಮಾ ಥೆರಪಿ ಕೊಡಬಹುದು ಹೇಳಿ. ಇದರದ್ದು ಸೇಫ್ಟಿ ಅಸೆಸ್ಮೆಂಟ್ ಮಾಡೋಕ್ಕೆ ಅದಾದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಮತ್ತು ಶ್ರೀ ರಾಮುಲು ಸರ್ನವರ ನೇತೃತ್ವದಲ್ಲಿ ಇದಕ್ಕೆ ಅನುಮತಿ ನೀಡಲಾಗಿದೆ. ಅದರ ನಂತರ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಜಯಂತಿ ಅವರು ಇದಕ್ಕೆ ಇನ್ಚಾರ್ಜ್ ಆಗಿ ಎದುರು ಬಂದು ಈ ಒಂದು ಕ್ಲಿನಿಕಲ್ ಟ್ರಯಲನ್ನು ಇದಕ್ಕೆ ಮುಂದುವರಿಸೋದಕ್ಕೆ ಯಾವ್ಯಾವ ಥರದ ಕ್ಲಿನಿಕಲ್ ಕ್ರೈಟೀರಿಯಾ ಉಂಟು, ವಿಕ್ಟೋರಿಯಾದಲ್ಲಿ ಯಾವ ಪೇಷಂಟ್ಗಳು ಎಲಿಜಿಬಲ್ ಇದ್ದಾರೆ, ಇದಕ್ಕೆ ಅಲ್ಲಿದು ಎಥಿಕ್ಸ್ ಕಮಿಟಿ, ಅಲ್ಲಿದು ಬೇರೆ ಕಮಿಟೀಸ್, ಸೈಂಟಿಫಿಕ್ ಕಮಿಟಿ ಕ್ಲಿಯರೆನ್ಸ್ ತೊಗೊಂಡು ಅವರ ಅನುಮತಿ ಪಡ್ಕೊಂಡು ಈಗ ನಾವು ಈ ಕ್ಲಿನಿಕಲ್ ಟ್ರಯಲ್ಸನ್ನು ಶುರು ಮಾಡೋಕ್ಕೆ ತಯಾರಿಯಲ್ಲಿದ್ದೇವೆ. ಇದಕ್ಕೆ ಕ್ಲಿನಿಕಲ್ ಟ್ರಯಲ್ ಆದ ಕಾರಣ ತುಂಬ ಸ್ಟ್ರಿಂಜೆಂಟ್ ರೆಗ್ಯುಲೇಟ್ರಿ ನಾರ್ಮ್ಸ್ ಉಂಟು. ಇದಕ್ಕೆ ಕಾನ್ಫಿಡೆನ್ಷಿಯಾಲಿಟಿ ಇದು ಮತ್ತು ದ ಕಂಡಕ್ಟ್ ಆಫ್ ಅ ಟ್ರಯಲ್, ಇದಕ್ಕೆ ನಾವೇನು ಹೇಳ್ತೇವೆ GCP ಹೇಳ್ತೇವೆ, ಗುಡ್ ಕ್ಲಿನಿಕಲ್ ಪ್ರಾಕ್ಟೀಸಸ್ ಫಾಲೋ ಮಾಡಬೇಕು ಕ್ಲಿನಿಕಲ್ ಟ್ರಯಲ್ಸಲ್ಲಿ. ಅದಕ್ಕೋಸ್ಕರ ಎರಡು ಕಡೆದು ಇನ್ವೆಸ್ಟಿಗೇಟರ್ಸ್ ಅವ್ರದ್ದು ಟ್ರೈನಿಂಗು ಅವ್ರದ್ದು ಇದಾಗೋದು ಅದನ್ನೆಲ್ಲ ಆಗಿದೆ. ಈಗ ಅದನ್ನು ಇಟ್ಕೊಂಡು ಬ್ಲಡ್ ಡೋನರ್ಸ್ ಬೇಕಾಗುತ್ತೆ. ಈಗ ಬ್ಲಡ್ ಡೋನರ್ಸಿಗೂ ಕೂಡ ಅದರಲ್ಲಿ ತುಂಬ ಇದುಂಟು. ಯಾರ್ದು ಬ್ಲಡ್ ಯಾರಿಗೆ ಹಾಕೋಕ್ಕಾಗೋದಿಲ್ಲ, ಬ್ಲಡ್ ಮ್ಯಾಚಿಂಗ್ ಇರಬೇಕಾಗತ್ತೆ. ಸೊ ಇವಾಗ ನಮ್ಮ ಹತ್ರ ಡೊನೇಷನಲ್ಲಿ ಇರುವಂಥ ಬ್ಲಡ್ಗಳಲ್ಲಿ ಮತ್ತು ಈಗಿನ ಬೇಕಾಗಿರುವ ಪೇಷಂಟ್ಸ್ಗಳಲ್ಲಿ ದೇರ್ ಇಸ್ ಅ ಸ್ಮಾಲ್ ಡಿಫ್ರೆನ್ಸ್. ಯಾಕಂದರೆ ಸ್ಪೆಸಿಫಿಕ್ ಆ ಬ್ಲಡ್ ಗ್ರೂಪೇ ಬೇಕಾಗತ್ತೆ. ಸೊ ನಾವು ಇವಾಗ ಏನು ಮಾಡ್ತಾಯಿದ್ದೇವೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅನುಮತಿ ಪಡ್ಕೊಂಡು ಯಾರ್ಯಾರು ಗುಣಮಟ್ಟರಾಗಿದ್ದಾರೆ ಕೋವಿಡ್ ಇನ್ಫೆಕ್ಷನಿಂದ ಅವರಲ್ಲಿ ಕೂಡ ಕ್ರೈಟೀರಿಯಾ ಉಂಟು. 2 ವಾರ ಅವ್ರು ಗುಣ ಆಗಿರಬೇಕು, 2 ಟೆಸ್ಟ್ ನೆಗೆಟಿವ್ ಆಗಿರಬೇಕು, ಅದರ ನಂತರ ಅವರು ಇದಕ್ಕೆ ಕೊಡೋಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಂಥವರನ್ನು ಪರ್ಸ್ನಲಿ ರೀಚ್ ಔಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿವೇದನೆ ಮಾಡ್ತಾ ಇದ್ದೇವೆ ದ್ಯಾಟ್ ನಿಮ್ಮ ರಕ್ತದ ದಾನದಿಂದ ಬೇರೆಯವರ ಜೀವನ ಉಳಿಸ್ಬೋದು. ಅದಕ್ಕೋಸ್ಕರ ಎದುರು ಬಂದು ದಯವಿಟ್ಟು ನಿಮ್ಮ ರಕ್ತದಾನ ಮಾಡಿ ಹೇಳಿಕೊಂಡು ನಾವು ಎಲ್ಲರಿಗೆ ನಿವೇದನೆ ಮಾಡ್ತಾ ಇದ್ದೇವೆ. ಇದು ನಿರಂತರ ನಡೀತಾ ಉಂಟು ನಮ್ಮ ರೀತಿಯಲ್ಲಿ. ಸೊ ಹೀಗೆ ಮಾಡಿಕೊಂಡು ನಾವು ಒಂದೊಂದು ಚಿಕ್ಕ ಹೆಜ್ಜೆ ಎದುರು ಇಡ್ತಾ ಇದ್ದೇವೆ ಈ ಮಟ್ಟಲ್ಲಿ. ಡೋನರ್ಸ್ ಬರ್ತಾ ಇದ್ದಾರಾ? ಇಲ್ಲಿವರೆಗೂ ಎಷ್ಟು ಜನ ಅಪ್ರೋಚ್ ಮಾಡಲಾಗಿದೆ, ಎಷ್ಟು ಜನ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಇದಕ್ಕೆ ಅಂತ ಹೇಳಿ? ಸೊ ಮೆಜಾರಿಟಿ ಪೀಪಲ್, ಮೋರ್ ದೆನ್ 90% ಆಫ್ ದೆಮ್ ಹೂಮ್ ವಿ ಹ್ಯಾವ್ ಕಾಂಟ್ಯಾಕ್ಟೆಡ್, ಎಲ್ಲರೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಬಟ್ ದೇ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ 2 weeks ಆಫ್ ಡಿಸ್ಚಾರ್ಜ್. ಯಾಕಂದರೆ ದಟ್ ಈಸ್ ವೆರಿ ಸ್ಟ್ರಿಕ್ಟ್ ಕ್ರೈಟೀರಿಯಾ. ದೇ ಕೆನ್ ನಾಟ್ ಬಿ ಪಾಸಿಟಿವ್ ಫಾರ್ ಕೋವಿಡ್, ದೇ ಹ್ಯಾವ್ ಟು ಬಿ ಕೋವಿಡ್ ನೆಗೆಟಿವ್. ನೆಕ್ಸ್ಟ್ 2 ವಾರ ಆಗಿರಬೇಕು. ಅವರು ಡಿಸ್ಚಾರ್ಜ್ ಆದ ನಂತರ 2 ಟೆಸ್ಟ್ ನೆಗೆಟಿವ್ ಬಂದ ನಂತರ PCR ಅಲ್ಲಿ ಅವರು ಅದಾದ ನಂತರ ಅವರು ದೇ ವಿಲ್ ಬಿ ಎಲಿಜಿಬಲ್ ಫಾರ್ ಗಿವಿಂಗ್ ಡೊನೇಷನ್. ಯಾಕಂತೇಳಿದರೆ 2 ವಾರ ನಂತರನೇ ಅವರ ಆ್ಯಂಟಿಬಾಡೀಸ್ ಹೈ ಆಗಿ ಜನ್ರೇಟ್ ಆಗಿರುತ್ತೆ. ಸೊ ಅದು ಕ್ರೈಟೀರಿಯಾ ಕೂಡ ಫಿಟ್ ಆಗಿರಬೇಕು. ಸೊ ನಾವು ಈಗ ಏನು ಮಾಡಿದ್ದೇವೆ, ಟ್ಯಾಬ್ಲೆಟ್ ಮಾಡಿ ಎಲ್ಲರದ್ದು ಡೇಟ್ಸ್ ಬರೆದು ಇಟ್ಟಿದ್ದೇವೆ, ಈ ದಿನಕ್ಕೆ ಇವರು ರೆಡಿ ಆಗ್ತಾರೆ ಹೇಳಿ. ಅದನ್ನು ನಿರಂತರವಾಗಿ ಈಗ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ್ಯಂಡ್ ಇದರದ್ದು ಈ ಒಂದು ಕ್ಲಿನಿಕಲ್ ಟ್ರಯಲ್ ವಿಶ್ವ ಆರೋಗ್ಯ ಸಂಸ್ಥೆಯೂ ಇದನ್ನು ರಿಜಿಸ್ಟರ್ ಮಾಡಿದೆ. ಸೊ ಈ ಟ್ರಯಲ್ ಬರೀ ನಮ್ಮ ರಾಜ್ಯಕ್ಕಲ್ಲ, ನಮ್ಮ ದೇಶಕ್ಕಲ್ಲ, ಬಟ್ ಇಡೀ ಜಗತ್ತಿಗೆ ಒಂದು ಮಾಹಿತಿ ಆಗುವಂಥ ಒಂದು ಸಂದರ್ಭದ ಅವಕಾಶ ಉಂಟು ನಮಗೆ. ಅದನ್ನು ಸಹಕರಿಸೋಕ್ಕೆ ನಮಗೆ ನಮ್ಮ ರಾಜ್ಯದ ಸರ್ಕಾರದ ಹಾಗೂ ನಮ್ಮ ಪೇಷಂಟ್ಗಳು ಯಾರು ಡೋನರ್ಸ್ ಇದ್ದಾರೆ ಅವರ ಸಹಕಾರ ಭಾರಿ ಇಂಪಾರ್ಟೆಂಟ್ ಉಂಟು. ಯಾರು ಗುಣಮಟ್ಟರಾಗಿದ್ದಾರೆ ಅವರು ಅವರ ರಕ್ತದಾನದ ಅಮೂಲ್ಯವಾಗಿರುತ್ತೆ ಈ ಪೇಷಂಟ್ಸ್ಗಳ ಜೀವನ ಉಳಿಸೋಕ್ಕೆ. ಸೊ ಅದನ್ನು ಹೇಳ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಯಿತು ಅಂದರೆ ಪೇಷಂಟ್ಗಳನ್ನ ಹುಡ್ಕೋದು ಅಥವಾ ಡೋನರ್ಸ್ಗಳನ್ನ ಹುಡ್ಕೋದು, ಅವ್ರಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋದು, ಟ್ರೀಟ್ ಮಾಡೋದು, ಇಂಟರ್ನಲ್ಲಿ ಎಲ್ಲ ಸಪೋರ್ಟ್ ಸಿಗ್ತಿದೆ. ಯಾಕಂತಂದರೆ ವಿಕ್ಟೋರಿಯಾದಲ್ಲಿ ನೀವು ಹೋಗಿ ಅಲ್ಲಿ ಪರೀಕ್ಷೆಗಳು ನಡೆಸಬೇಕಾಗಿರೋದ್ರಿಂದ ಅಲ್ಲಿನ ಸಪೋರ್ಟ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತದೆ, ನಿಮಗೆ ಸಪೋರ್ಟಿವ್ ಆಗಿದೆಯಾ ಅಂತ ಹೇಳಿ? ಸೊ ಇದಕ್ಕೆ ಬೋತ್ ದ ಮಿನಿಸ್ಟರ್ಸ್ ಡಾಕ್ಟರ್ ಕೆ ಸುಧಾಕರ್ ಆಸ್ ವೆಲ್ ಆಸ್ Sri Ramulu sir immediately after the permission was granted came personally and conducted a joint meeting where all the state government relevant officials were there, and they have created a very special I would say platform for us to say that ಈ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ, NGO ಎಲ್ಲರೂ
ಒಂದೇ ಛತ್ರಛಾಯ ಅಂದರೆ ಒಂದೇ ಛತ್ರದ ಅಂಡರ್ ಕರ್ನಾಟಕ ರಾಜ್ಯ ಸರ್ಕಾರ ಹೇಳುವ ಒಂದು ಅಂಬ್ರೆಲ್ಲದ ಅಂಡರ್ ಬಂದು ಛತ್ರದ ಅಂಡರ್ ಬಂದು ಎಲ್ಲರೂ ಕೆಲಸ ಮಾಡಬೇಕು ಹೇಳುವ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಆದೇಶನ ಕೊಟ್ಟಿದ್ದಾರೆ ನಮಗೆಲ್ಲರಿಗೆ. ಇದರಲ್ಲಿ ನಾವು ವಾಲಂಟಿಯರ್ ಆಗಿ ಬಂದು ನಾವು ವಿಕ್ಟೋರಿಯಾದ ಅಂಡರ್ ಹೋಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಡಾಕ್ಟರ್ ಸುಧಾಕರ್ ಅವರು ನಮ್ಮ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ ಕೊಡ್ತಾ ಒಂದ್ಸತಿ ಹೇಳಿದ್ರು, ಒಂದು ಚಿಕ್ಕ ಮಿಸ್ಕಮ್ಯುನಿಕೇಶನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಯಾಕೆ ಪ್ರೈವೇಟ್ನವ್ರಿಗೆ ಅಂದರೆ ಖಾಸಗಿ ಆಸ್ಪತ್ರೆಯವ್ರಿಗೆ ಪರ್ಮಿಷನ್ ಯಾಕೆ ಕೊಟ್ರಿ ಅನ್ನೋ ಒಂದು ಅಪಸ್ವರ ಕೇಳಿ ಬಂದಿತ್ತು, ಅದನ್ನು ಸರಿ ಮಾಡಿದ್ದೀವಿ ಅಂತ ಹೇಳಿ ಸುಧಾಕರ್ ಅವರು ಹೇಳಿದರು. ಏನಾಗಿತ್ತು ಎಕ್ಸಾಕ್ಟ್ಲಿ, ಏನು ಪ್ರಾಬ್ಲಮ್ ಆಗಿತ್ತು? ಸೊ ಯೂಶ್ವಲಿ ಏನಾಗುತ್ತೆ, ಕ್ಲಿನಿಕಲ್ ಟ್ರಯಲ್ಸ್ ಕೊಡುವಾಗ ಪ್ರೈವೇಟ್ ಆಗಲಿ ಇದಾಗಲಿ ದೇ ಡೋಂಟ್ ಸಿ, ದೇ ಸಿ ಹೂ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಈಗ ಮೆಜಾರಿಟಿ ಆಫ್ ಇಂಡಿಯಾಸ್ ಸೆಕ್ಟರ್ ಈಸ್ ಪ್ರೈವೇಟ್ ಸೆಕ್ಟರ್, 80% of it is private. At HCG, we have been doing clinical trials for the last 10 to 15 years. This is our core area. We do clinical trials in oncology, we do research, we do innovations, we have inventions. So this is a common part of our work. ಸೊ ಆ ಮಟ್ಟಲ್ಲಿ ನಾವು ಅಪ್ಲಿಕೇಶನ್ ಮಾಡಿದ್ದದು 1.5 ತಿಂಗಳಿಗೆ ಮೊದಲು ಮಾಡಿದ್ದೆವು ನಾವು ಅಪ್ಲಿಕೇಶನನ್ನು. ಸೊ ನಾವು ಮಾಡಿದ್ದ ಉದ್ದೇಶ ಏನಿತ್ತು, ಮಾರ್ಚ್ 7ರಂದು ನಮ್ಮ ಅಪ್ಲಿಕೇಶನ್ ನಾವು ಶುರು ಮಾಡಿದ್ದೆವು. ಇಟ್ಸ್ ಅ 239 page ಡಾಕ್ಯುಮೆಂಟ್. ನಾವು ಬೇರೆಯವರಿಗೆ ಅಪ್ಲಿಕೇಶನ್ ಮಾಡಬಾರ್ದು ಹೇಳಿದ್ದಲ್ಲ, ನಾವು ಸ್ವಯಂವಾಗಿ ನಮ್ಮದೊಂದು ಉದ್ದೇಶ ಏನಿತ್ತು, ನಮಗೆ ಒಂದು ಜನರಿಗೆ ಸಹಾಯ ಆಗಬೇಕು, ನಮ್ಮ ರಾಜ್ಯದ ಜನರಿಗೆ ಅದರಿಂದ ಸಹಾಯ ಆಗಬೇಕು, ಇದರಲ್ಲಿ ಏನು ಚಾರ್ಜ್ ಇಲ್ಲ, ಏನು ಪ್ರಾಫಿಟ್ ಇಲ್ಲ, ಕಮರ್ಷಿಯಲಿಗೆ ಮಾಡಿದಂಥದ್ದು ಉದ್ದೇಶ ಅಲ್ಲ. ಮಾಡಿದ ಉದ್ದೇಶ ಏನಿತ್ತು, ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ಬರಬೇಕು ಜಗತ್ತಲ್ಲಿ. ನಮಗೆ ಈಗ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ನಮ್ಮ ಈ ಒಂದು ಟ್ರಯಲನ್ನು ರೆಕಗ್ನೈಸ್ ಮಾಡಿದ್ದಾರೆ. ಅದು ಉದ್ದೇಶ ಏನಿತ್ತು, ಜನರಿಗೆ ಇದರ ಮಾಹಿತಿ ಸಿಗಲಿ, ಲೆಟ್ ದ ವರ್ಲ್ಡ್ ಬೆನಿಫಿಟ್ ಫ್ರಮ್ ದ ಸೈನ್ಸ್ ಆಫ್ ಇಟ್. That was the intention behind which they applied. Now, naturally, in any good thing, there will be forces that will want to create some or the other disturbance. I believe it's a part and parcel of life. But the science of it should not suffer. ನಮ್ಮದು ಇಂಟೆಂಟ್ ಏನಿತ್ತು, ನಮ್ಮದು ಈಗ ನಮ್ಮ ಉದ್ದೇಶ ದುಷ್ಟವಾಗಿದ್ದರೆ, ಏನೋ ಒಂದು ಕೆಟ್ಟದೊಂದು ಉದ್ದೇಶ ಇದ್ದಿದ್ರೆ ಸಹಜ. ಇದರಲ್ಲಿ ಉದ್ದೇಶ ಏನಿತ್ತು, ಜನರಿಗೆ ಸಹಾಯ ಮಾಡೋದು, ರಾಜ್ಯಕ್ಕೆ ಹೆಸರು ಬರುವುದು, ಇದರಿಂದಾಗಿ ಜನರ ಜೀವನ ಉಳಿಸೋದು. ಅದನ್ನು ಬಿಟ್ಟು ಬೇರೆ ಏನೂ ಉದ್ದೇಶ ಇರಲಿಲ್ಲ ಇದರಲ್ಲಿ. ಅದಕ್ಕೋಸ್ಕರ ಏನಾಗುತ್ತೆ, ಡಿಫ್ರೆನ್ಸಸ್ ಈಗ ಸೈನ್ಸಲ್ಲಿ ಇಟ್ ಈಸ್ ವೆರಿ ಕಾಮನ್ಲಿ ಸೀನ್, ಡಿಫ್ರೆನ್ಸಸ್ ವಿಲ್ ಬಿ ದೇರ್. ವಿದಿನ್ ಅ ಸ್ಮಾಲ್ ಗ್ರೂಪ್ ಆಫ್ ಸೈಂಟಿಸ್ಟ್ ದೇರ್ ವಿಲ್ ಬಿ ಡಿಫ್ರೆನ್ಸಸ್. ದಟ್ ಡಿಫ್ರೆನ್ಸಸ್ ಶುಡ್ ನಾಟ್ ಡಿಫೀಟ್ ದ ಲಾರ್ಜರ್ ಗೋಲ್ ಆಫ್ ದ ಸರ್ವಿಸ್ ಟು ದ ಪೀಪಲ್ ಅಷ್ಟೇ. And I think that is where a lot of people said even we can apply for it. Yes, you can apply for it and you should. No, but this application was a 239 page application that went 1.5 months back. It went through 3 rigorous scrutinies, expert committees, and then it came here. So I think the idea should be not to say that ನಿಮಗೆ ನಾನು ಬಿಡುವುದಿಲ್ಲ, ನಮಗೆ ಇಲ್ಲ ಆ ಉದ್ದೇಶ ಅಲ್ಲ. ನಮಗೆ ಪರ್ಮಿಷನ್ ಸಿಕ್ಕಿದೆ, ನಾವು ಪರ್ಮಿಷನ್ ಸಿಕ್ಕಿದೆ, ಅದು ಕೂಡ ಸರ್ಕಾರ ಅನುಮತಿ ಕೊಟ್ಟರೆ ಮಾತ್ರ ನಾವು ಮಾಡೋದು. ಇಲ್ಲ ನೀವು ಮಾಡಬೇಡಿ ಹೇಳಿದರೆ ನಾವು ಸುಮ್ಮನೆ ಕೊಳ್ತೇವೆ. ನಾವು ಆಗ ಅದನ್ನು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಜಿಲ್ಲೆ ಯಾರಿಗೆ ಬೇಕಾಗೋದು ಅದು ಕೊಡ್ಬೋದು. ಅದು ಪರ್ಮಿಷನ್ ಇಸ್ ವಿತ್ ದ ಸ್ಟೇಟ್ ಗವರ್ಮೆಂಟ್. We are nobody to tell that, but we went and presented our permissions to the state government and said, sir, this is one of the first trials in phase 1 that has been given permission. If the state government wishes, they can consider this particular thing. Now that is with the executive power of the state. So I think I would stop at that to say that finally science alli there has to be a philosophy, there has to be a motive, and the science is motive, we should be able to serve somebody. ಎಲ್ಲೋ ಒಂದು ಕಡೆ ಮೊಟ್ಟ ಮೊದಲಿಗರಾಗಿ ಕರ್ನಾಟಕದಿಂದ ನೀವು ಅಪ್ಲೈ ಮಾಡ್ತೀರಿ, ನಿಮಗೆ ಪರ್ಮಿಷನ್ ಸಿಗುತ್ತೆ, ಎಲ್ಲವೂ ಸರಿ ಹೋಗ್ತಿದೆ ಅನ್ನೋ ಹಂತದಲ್ಲಿ ಗೌರ್ಮೆಂಟ್ ಕೂಡ ನಿಮಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತು. ಇನ್ನೇನು ಸರಿ ಹೋಗಬೇಕು ಅನ್ನೋ ಟೈಮಲ್ಲಿ ಈ ರೀತಿ ಚಿಕ್ಕ ಪುಟ್ಟ ಅಬ್ಸ್ಟಿಕಲ್ಸ್ ಬಂದಿತ್ತು, ಎಲ್ಲ ಒಂದು ಕಡೆ ಡಿಮೋಟಿವೇಟ್ ಏನಾದರೂ ಮಾಡ್ತಾ ಅವ್ರು ನೀವಿನ್ನೂ ಕೂಡ ಅಷ್ಟೇ ದೃಢವಾಗಿ ಇಲ್ಲ, ಈ ಥೆರಪಿನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರದಲ್ಲಿದ್ದೀರಾ? ಇಲ್ಲರಿ, ಇದರಲ್ಲಿ ನಿರಾಶೆ ಆಗುವಂಥ ವಿಷಯ ಇಲ್ಲವೇ ಇಲ್ಲ. ಇಡೀ ಜಗತ್ತೇ ಈ ಒಂದು ಮಾರಿಯಿಂದ ಕಾರಣವಾಗಿ ಎಷ್ಟು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರುವಾಗ ಯಾರ್ದು ಉದ್ದೇಶ ಇದರಲ್ಲಿ ಕೆಟ್ಟದಿರಲಿಲ್ಲ. ಉದ್ದೇಶ ಯಾರ್ದು ಇದರಲ್ಲಿ, ಈಗ ಯಾರಾದರೂ ವೈದ್ಯರಾಗಲಿ ಅಥವಾ ಯಾರಾದರೆ ಗವರ್ಮೆಂಟಲ್ಲಿ ಪೊಲಿಟಿಷಿಯನ್ ಆಗಲಿ, ಇವತ್ತಿಗೆ ಯಾರಾದರೂ ಆ ಒಂದು ಕೆಟ್ಟ ಭಾವನೆ ಯೋಚನೆ ಮಾಡೋಕ್ಕೆ ಶಕ್ತಿ ಉಂಟಾ? ಇಲ್ಲ, ಇದು ಒಳ್ಳೆ ಆಗದಾಗೆ ನಾವು ಪ್ರಯತ್ನ ಮಾಡೋಣ, ಇಲ್ಲ ಅಂಥ ಒಂದು ಉದ್ದೇಶ ಯಾರ ಹತ್ರನೂ ಇಲ್ಲ. ಸೊ ಉದ್ದೇಶದ ತಪ್ಪು ಯಾರ ಹತ್ರನೂ ಇರಲಿಲ್ಲ. ಇದರಲ್ಲಿ ಡಿಫ್ರೆನ್ಸಸ್ ಇದ್ದದ್ದು ಸೈನ್ಸ್ ಮೇಲೆ. ಈಗ ಇದನ್ನು ಈ ಪ್ರೋಟೋಕಾಲ್ ಯೂಸ್ ಮಾಡಬೇಕಾ, ಆ ಪ್ರೋಟೋಕಾಲ್ ಯೂಸ್ ಮಾಡಬೇಕಾ, ಟಿಪಿಕಲಿ ದೇರ್ ಇಸ್ ಡಿಬೇಟ್ ಇನ್ ಸೈನ್ಸ್. ಅದಕ್ಕೋಸ್ಕರ ನಮ್ಮ ಪರ್ಮಿಷನಿಗೆ 1.5 ತಿಂಗಳು ತೊಗೊಂಡಿತ್ತು, ಯಾಕಂದರೆ ಅಷ್ಟು ಡಿಬೇಟ್ಸ್ ನಡೀತು ಅದರ ಮೇಲೆ. ಆ್ಯಂಡ್ ದಿಸ್ ಈಸ್ ದ ಪಾರ್ಟ್ ಆಫ್ ಸೈನ್ಸ್ ದಟ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ದಟ್ ವಾಟ್ ಕುಡ್ ಹ್ಯಾವ್ ಟೇಕನ್. ನಮಗೆ ತಿಂಗಳು ತೊಗೊಳ್ಬೋದಿತ್ತು, ಅದು ವರ್ಷ ತೊಗೊಳ್ಬೋದಿತ್ತು, ಅದು ದಿನಗಳಲ್ಲಾಯಿತು. ಆದರೆ ಅದು ಹಾಗೇ ಆಗಬೇಕು. ಆ್ಯಂಡ್ ಅದಕ್ಕೋಸ್ಕರ ದೃಢ ನಿಷ್ಕಲ್ಪ ಇದರಲ್ಲಿ ಭಾರಿ ಮುಖ್ಯ ಇರುತ್ತೆ. ಪ್ರತಿ ಒಂದು ಒಳ್ಳೆ ಕಾರ್ಯದಲ್ಲಿ 100 ಅಡಚಣೆಗಳು ಬರುತ್ತೆ. ನಾನು ಪೊಲಿಟಿಕ್ಸಲ್ಲಿಯೂ ನೋಡ್ತೀವಿ ನಾವು, ಅಥವಾ ನಾವು ಇದರಲ್ಲಿಯೂ ಸರ್ಕಾರದಲ್ಲಿಯೂ ನೋಡ್ತೇವೆ, ಅಥವಾ ನಾವು ಯಾವುದೇ ಒಳ್ಳೆ ಕಾರ್ಯದಲ್ಲಿ ನೋಡ್ತೇವೆ. ಅಡಚಣೆ ಇಲ್ಲದಂಥ ಯಾವ ಕೆಲಸ ಇರುತ್ತೆ ಅಷ್ಟು ಸ್ಮೂದಾಗಿ ಎಲ್ಲ ಈಸಿಯಾಗಿ ಆಗೋದು.
ಆ್ಯಂಡ್ ಇದರ ಉದ್ದೇಶ ಏನು? ಸೇಫ್ಟಿ, ಪೇಷಂಟ್ಸ್ಗಳ ಸೇಫ್ಟಿ, ಅವ್ರದ್ದು ಎಫಿಕೆಸಿ. ಅದಕ್ಕೋಸ್ಕರ ನಾವೆಲ್ಲ ದಿನನಿತ್ಯ ನಿರಂತರವಾಗಿದ್ದು ಪ್ರಯಾಸ ಮಾಡಿದ್ದು ಅದು ಒಂದೇ ಉದ್ದೇಶಕ್ಕೋಸ್ಕರ, ನಮ್ಮ ರಾಜ್ಯದಲ್ಲಿರುವ ಪೇಷಂಟ್ಸ್ಗಳ ಜೀವನ ಉಳಿಯಿರಿ, ಸಾವು ಆಗದಾಗ ನೋಡಲಿ, ಇದನ್ನು ಜೀವನವನ್ನು ರಕ್ಷಣೆ ಮಾಡಲಿ ಹೇಳಿ ಅದೇ ಹಂತದಲ್ಲಿ ಇವತ್ತಿಗೂ ಎದುರು ಹೋಗ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಸೈಟೋಕೈನ್ ಥೆರಪಿಗೂ ಈಗ ನಮ್ಮ ಅನುಮತಿ ಕೊಡುವ ಒಂದು ಸಂದರ್ಭ ಬಂದಿದೆ. ಈಗ ಅದನ್ನು ಶುರು ಮಾಡುವಂಥ ಸಂದರ್ಭ, ಅದು ಇಡೀ ಜಗತ್ತಲ್ಲಿ ಕೂಡ ಅದು ಕೂಡ ಒಂದು ಒನ್ ಆಫ್ ದ ಫಸ್ಟ್ ಥೆರಪೀಸ್ ಆಗಿ ಇನಿಷಿಯೇಟ್ ಆಗ್ತಾ ಉಂಟು. ಸೊ ನಾವು ಬರೇ ಮಾತ್ರ ಕನ್ನಡಕ್ಕೆ ಹೆಮ್ಮೆ ತರಬೇಕು, ಕನ್ನಡಿಗರಿಗೆ ಹೆಮ್ಮೆ ತರಬೇಕು, ಮತ್ತು ನಮ್ಮ ರಾಜ್ಯದ ಸರ್ಕಾರಕ್ಕೆ ಹೆಮ್ಮೆ ತರಬೇಕು ಹೇಳುವ ಉದ್ದೇಶದಿಂದ ದಿನನಿತ್ಯದನ್ನು ನಮ್ಮ ಟೀಮ್ಗಳು ಪ್ರಯತ್ನ ಮಾಡ್ತಾ ಉಂಟು. ನಾನು ಇಂಡಿವಿಜುವಲ್ ಆಗಿ ಹೇಳುವುದಲ್ಲ, ಬಟ್ ನಮ್ಮ ಇಡೀ ಟೀಮ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಇದಕ್ಕೆ ಪ್ರತಿ ಒಂದು ಸಂಘ ಸಂಸ್ಥೆಯ ಸಹಕಾರ ಅಮೂಲ್ಯ ಆ್ಯಂಡ್ ಬೇಕು. ಟುಡೇ ಎವ್ರಿ ಪೊಲಿಟಿಕಲ್ ಸಿಸ್ಟಮ್, ಎವ್ರಿ ಸಿಂಗಲ್ ಇನ್ಸ್ಟಿಟ್ಯೂಷನ್ ಈಸ್ ಅಂಡರ್ ಪ್ರೆಷರ್, ಎಸ್ಪೆಷಲಿ ಇನ್ ಹೆಲ್ತ್ ಕೇರ್. It is a difficult time. It is not going to be easy. And in fact, now we are expecting more hurdles to come in front. So, we are determined to win this battle. ಬರುತ್ತೆ ಈ ಕಷ್ಟಗಳು. ಯಾಕಂದರೆ ಇವತ್ತಿಗೆ ನೀವು US-ಅಲ್ಲಿ, ನನ್ನ ನ್ಯೂಯಾರ್ಕಲ್ಲಿರುವ ಫ್ರೆಂಡ್ಸ್ಗಳನ್ನು ಮತ್ತು US-ನ ಬೇರೆ ಭಾಗದಲ್ಲಿರುವ ಫ್ರೆಂಡ್ಸ್ಗಳನ್ನು ಮಾತನಾಡುವಾಗ ಅವ್ರು ಹೇಳ್ತಾರೆ, ಸರ್ ಪ್ರತಿದಿನ 300-400 ಸಾವುಗಳನ್ನು ನೋಡಿ, 600 ಸಾವುಗಳನ್ನು ನೋಡಿ ನಮಗೆ ಜಿಗುಪ್ಸೆ ಬಂದುಬಿಟ್ಟಿದೆ ಜೀವನದಲ್ಲಿ. ಮೆಡಿಕಲ್ ಪ್ರೊಫೆಷನ್ ಬಿಟ್ಟು ಬೇರೆನ ಮಾಡೋಣ ಹೇಳುವ ಒಂದು ಸಂದರ್ಭ ಬಂದುಬಿಟ್ಟಿದೆ. ಅಂಥ ಕಷ್ಟದಲ್ಲಿಯೂ ಇದ್ದಾರೆ. ಅದು ಕಷ್ಟ ನಾವು ಇವಾಗಲೂ ಇನ್ನೂ ನೋಡಿಲ್ಲ, ನೋಡಲೂಬಾರದು. ಅದೇ ಪ್ರಾರ್ಥನೆ ಮಾಡಿಕೊಂಡು ಏನೇನು ಉಂಟು ಅದನ್ನು ಕೆಲಸ ಮಾಡ್ಕೊಂಡು ಹೋಗೋಣ. ಅದರಲ್ಲಿ ಜನರಿಗೆ ಒಳ್ಳೆಯಾಗಲಿ ಹೇಳುವ ಉದ್ದೇಶ ಇಟ್ಕೊಂಡು ಹೋಗೋಣ. ಆ ಉದ್ದೇಶವನ್ನು ಸ್ಪಷ್ಟವಾಗಿ ಇಟ್ಕೊಂಡು ನಮ್ಮ ಪ್ರಾರ್ಥನೆಯಲ್ಲಿ ಆ ಉದ್ದೇಶನ ಇಟ್ಕೊಂಡು ಎದುರು ಹೋಗೋಣ. ಮಧ್ಯದಲ್ಲಿ ಏನೇನು ಬರುತ್ತೆ ಅಡಚಣೆಗಳನ್ನು ಮೆಲ್ಲನೆ ಒಂದು ಒಗ್ಗಟ್ಟು ರೀತಿಯಲ್ಲಿ ಅದನ್ನು ಏನಾದರೂ ಮಾಡಿ ಸಾಲ್ವ್ ಮಾಡ್ಕೊಂಡು ಎದುರು ಹೋಗ್ಬೇಕು ಅಷ್ಟೇ. ಸೊ ಈಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಮುಂದುವರಿಯೋಕ್ಕೆ ವಾತಾವರಣ ಕ್ರಿಯೇಟ್ ಆಗಿದೆಯಾ ಹೇಗೆ ಅಂತ ಹೇಳಿ? ನಮಗಿರುವ ಒಂದೇ ಪ್ರಾಬ್ಲಮ್ ಕೊರೋನಾ ವೈರಸ್, ಉಳಿದದ್ದು ಏನೂ ಪ್ರಾಬ್ಲಮ್ ಇಲ್ಲ. ಆ ಕೊರೋನಾ ವೈರಸ್ಗೆ ನಾವು ಯಾರ್ಯಾರು ಏನೇನು ಮಾಡಬೇಕಾಗತ್ತೆ ಎಲ್ಲ ಒಟ್ಟು ಕೂಡಿ ಮಾಡ್ತೀವಿ. ಅಷ್ಟಂತೂ ಆಶ್ವಾಸನೆ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದೆ. CM ಯಡಿಯೂರಪ್ಪ ಸರ್ ಅವರು ಮತ್ತು ನಮ್ಮ ಕೋವಿಡ್ ಇನ್ಚಾರ್ಜ್ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಅವರು, ಹೆಲ್ತ್ ಮಿನಿಸ್ಟರ್ ರಾಮುಲು ಸರ್ ಒಗ್ಗಟ್ಟಿಗೆ ಬಂದು ಈ ಒಂದು ತೀರ್ಮಾನ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಏನೇನು ಕಾರ್ಯಗಳಾಗಬೇಕು ಈ ಕರ್ನಾಟಕ ರಾಜ್ಯದಿಂದ ಅದನ್ನು ಆಗಲೇಬೇಕಾಗತ್ತೆ. ಅದಕ್ಕೆ ಏನೇನು ಸಹಕಾರ ಬೇಕು, ಏನೇನು ಅದಕ್ಕೆ ಹರ್ಡಲ್ಸ್ಗಳುಂಟು, ಅದನ್ನು ಹೇಗೆ ಅದನ್ನು ಪಾರಾಗಿ ನಾವು ಎದುರು ಮಾಡಬೇಕು ಹೇಳುವ ಒಂದು ಅದಕ್ಕೊಂದು ಚಿಕ್ಕದಾಗಿ ಒಂದು ಟೀಮನ್ನು ಮಾಡಿದ್ದಾರೆ ಗೈಡ್ ಮಾಡೋಕ್ಕೆ, ಇದನ್ನು ಮಾಡೋಕ್ಕೆ. ಅದಕ್ಕೆ ವಿ ಆರ್ ವೆರಿ ಕಾನ್ಫಿಡೆಂಟ್ ವಿ ವಿಲ್ ಮೇಕ್ ಕರ್ನಾಟಕ ಪ್ರೌಡ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ವರ್ಕ್ ಹಾರ್ಡ್ ಫಾರ್ ಇಟ್. ನಾವು ಅದಕ್ಕೆ ಏನು ಕೆಲಸ ಆಗುತ್ತೆ, ಏನು ಥರದ ಶ್ರಮಗಳು ಬೇಕು ಅದನ್ನು ನಿರಂತರವಾಗಿ ಮಾಡ್ತಾ ಹೋಗ್ತೇವೆ. ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ನೂರಾರು ಅಡಚಣೆಗಳು ಬರೋದು ಸ್ವಾಭಾವಿಕ ಆಗಿರುತ್ತೆ. ಆದರೆ ಈಗ ಯಾವುದೇ ಅಡಚಣೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂರೋ ಸಮಯ ಅಲ್ಲ. ಈಗಿರೋ ಒಂದೇ ಚಿಂತೆ ಅಂದರೆ ಅದು ಕೋವಿಡ್. ರಾಜ್ಯದಲ್ಲಿ ಯಾವ ಪೇಷಂಟ್ ಕೂಡ ಸರಿಯಾದ ಚಿಕಿತ್ಸೆ ಇಲ್ಲದೆ ಸಾವನ್ನಪ್ಪುವ ರೀತಿ ಆಗಬಾರ್ದು ಅನ್ನೋದೊಂದೇ ನಮ್ಮ ಉದ್ದೇಶ. ಹೀಗಾಗಿ ಏನೇ ಅಡಚಣೆಗಳು ಬಂದರೂ ಕೂಡ ನಾವು ಅದನ್ನು ನಿಭಾಯಿಸಿಕೊಂಡು ಮುಂದೆ ಹೋಗ್ತೀವಿ, ಚಿಕಿತ್ಸೆಯನ್ನು ಮುಂದುವರಿಸ್ತೀವಿ ಅನ್ನೋದು ಡಾಕ್ಟರ್ ವಿಶಾಲ್ ರಾವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KR ಜೊತೆ ಸ್ಮಿತಾ ರಂಗನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು.